ಹಾಯ್ ಆಲ್, ವೆಲ್ಕಮ್ ಟು ಅ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕಂಫರ್ಟಿಂಗ್ ಮೀಲ್ನ ಪ್ರಿಪ್ರೇಷನ್ನ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಕೆಲವು ರೆಸಿಪೀಸ್ ಇರ್ತದೆ, ಅದನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೇನೆ. ಇನ್ ಕೇಸ್ ಯಾವುದಾದ್ರು ಶೇರ್ ಮಾಡಲಿಲ್ಲ, ನಿಮಗೆ ರೆಸಿಪಿ ಬೇಕು ಅಂದರೆ ಖಂಡಿತ ಕಮೆಂಟಲ್ಲಿ ನೀವು ಹೇಳ್ಬೋದು, ನಾನು ಅದನ್ನು ತೋರಿಸ್ತೇನೆ. ಓಕೆ, ಇಲ್ಲಿ ನಾನು ಫಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೇನೆ. ಏನೇನು ಬೇಕು ಅದನ್ನು ಎಲ್ಲ ಒಂದು ಸರ್ತಿ ಎತ್ಕೊಂಡು ಅದನ್ನು ಫಸ್ಟು ಪೀಲ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ, ಹಾಗೆ ಕಟ್ ಮಾಡಿನೂ ಇಟ್ಕೊಂಡ್ರೆ ನಮ್ಮ ಅಡುಗೆ ಏನಿದೆ ಬೇಗ 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 ಆಗಿ ಹೋಗ್ತದೆ. ಏನು ಅದಕ್ಕೆ ಗಂಟೆಗಟ್ಟಲೆ ನೀವು ಕಿಚನಲ್ಲಿ ಇರಬೇಕು ಅಂತ ಇಲ್ಲ. ಕರೆಕ್ಟಾದ ಪ್ರಿಪ್ರೇಷನ್ಸ್ ಇದ್ದರೆ ನಿಮ್ಮ ಅಡುಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕಂಪ್ಲೀಟಾಗಿ ಫಿನಿಶ್ ಆಗ್ತದೆ. ಅದು ಒಂದು 3-4 ನೀವು ಐಟಮ್ ಮಾಡಿದ್ರೂ. ಎಸ್, ಇಲ್ಲಿ ನಾನು ಫಸ್ಟು ಬಟಾಟೆ ಪಲ್ಯ ಮಾಡಲಿಕ್ಕೆ ಬಟಾಟೆನ ನೀಟಾಗಿ ಪೀಲ್ ಮಾಡ್ಕೊಂಡು ಅದನ್ನು ನೀರಲ್ಲಿ ಹಾಕಿಡ್ತಾ ಇದ್ದೇನೆ, ಸ್ವಲ್ಪ ಅದರ ಮಣ್ಣು ಏನಾದಿದ್ದರೆ ಬಿಟ್ಕೊಳ್ಳಿ ಅಂತ. ಹಾಗೆ ಇಲ್ಲಿ ಫಸ್ಟು ಮೊಟ್ಟೆ ಪಲ್ಯ ಒಂದು ಮಾಡ್ಕೊಂಡು ಬಿಡುವ ಅಂತ ನೀರುಳ್ಳಿ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಇದನ್ನು ಕ್ಲೀನ್ ಮಾಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಈ ನೀರುಳ್ಳಿ ಸಿಪ್ಪೆ ಮತ್ತು ಬಟಾಟೆ ಸಿಪ್ಪೆ ಏನುಂಟಲ್ಲ ಅದನ್ನು ನಾನು ಬಿಸಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಹೀಗೆ ಪ್ಯೂರಿಫೈರಿಂದ ಬರುವಂಥ ವೇಸ್ಟ್ ನೀರೇನಿದೆ ಅಲ್ಲ ಅದಕ್ಕೆ ಹಾಕಿ ಅದನ್ನು ನಾನು ಗಿಡಗಳಿಗೆ ಹಾಕೋದಕ್ಕೆ ಯೂಸ್ ಮಾಡ್ತೇನೆ. ಮಳೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಿಂತ ಪೌಡರ್ ಫರ್ಟಿಲೈಸರ್ ಉತ್ತಮ. ಯಾಕೆಂತ ಹೇಳಿದರೆ ಮಳೆ ಜೊತೆಗೆ ನಾವು ಹಾಕಿದಂಥ ಏನು ಗೊಬ್ಬರ ಇರ್ತದೆ ಅದನ್ನು ಕುಚ್ಕೊಂಡು ಹೋಗಿಬಿಡ್ತದೆ ಅಲ್ವಾ. ಪೌಡರ್ ಆದರೆ ಅದು ಬುಡದಲ್ಲಿ ಗಟ್ಟಿಯಾಗಿ ಕುತ್ಕೊಂಡು ಬಿಡ್ತದೆ. ಈಗ ನಾನಿಲ್ಲಿ ಏನು ಮೊಟ್ಟೆ ಪಲ್ಯಕ್ಕೆ ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಕಟ್ ಮಾಡಿ ಆಯಿತು, ಮತ್ತು ಟೊಮ್ಯಾಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಕ್ವಾಂಟಿಟಿ ಅದೆಲ್ಲ ನಾನು ಏನು ರೆಸಿಪಿ ವಿಡಿಯೋ ಹಾಕಿದ್ದೆಲ್ಲ ಅದರಲ್ಲಿ ಇರ್ತದೆ, ನೋಡ್ಕೊಳ್ಬೋದು ನೀವು. ಇಲ್ಲಿ ನಾನು ಡೀಟೇಲಾಗಿ ಏನು ಹೇಳ್ತಾ ಇಲ್ಲ, ಏನೇನು ಹಾಕಿದ್ದೇನೆ ಅಂತ ಎಲ್ಲ. ಸುಮ್ಮನೆ ಎಷ್ಟೆಷ್ಟು ಹಾಕಿದ್ದೇನೆ ಅಂತ ಹೇಳ್ತಾ ಇಲ್ಲ, ಏನೇನು ಹಾಕ್ತೇನೆ ಅಂತ ಹೇಳ್ಕೊಂಡು ಹೋಗ್ಬೋದು. ಇದಕ್ಕಿಂತ ಮುಂಚೆ ಇಲ್ಲಿ ಅರ್ಜೆಂಟಾಗಿ ಒಬ್ಬರಿಗೆ ಹಾಫ್ ಬಾಯ್ಲ್ಡ್ ಬೇಕಿತ್ತು, ಹಾಫ್ ಬಾಯ್ಲ್ಡ್ ಎಗ್. ಅದನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಯಾರಿಗೂ ಅಲ್ಲ, ನನ್ನ ಹಸ್ಬೆಂಡಿಗೇನೆ, ಅವ್ರಿಗೆ ತುಂಬ ಇಷ್ಟ. ಸೊ ಅವ್ರಿಗೊಂದು ಮಾಡಿಕೊಡ್ತಾ ಇದ್ದೇನೆ. ಇದಾದಮೇಲೆ ನಾನು ನನ್ನ ಮುಂದಿನ ಕುಕ್ಕಿಂಗ್ನ ಕಂಟಿನ್ಯೂ ಮಾಡ್ತೇನೆ. ಸೊ ದಿಸ್ ಇಸ್ ಫಾರ್ ಹಿಮ್. ಇಲ್ಲಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಎಷ್ಟಿದೆ ನಂಗೆ ಗೊತ್ತಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಇದು ಫ್ಲೇವರಿಗಷ್ಟೇ, ತುಂಬ ಹಾಕ್ಕೊಳ್ಳೋದನ್ನು ಬೇಡ, ಜಸ್ಟ್ ಮೈಲ್ಡ್ ಫ್ಲೇವರ್ ಇರಲಿ ಅಂತ. ಇನ್ನು ಫ್ರಿಜ್ಜಿಂದ ನಾನು ಒಂದೇ ಸತಿಗೆ ನಂಗೆ ಏನೇನು ಬೇಕು ಅದನ್ನು ತಗೊಂಡು ಬಿಡ್ತೇನೆ. ತರಕಾರಿ ಬಾಕ್ಸ್ ಆಗ್ಬೋದು ಅಥವಾ ಮೊಟ್ಟೆನೇ ಆಗಿರ್ಬೋದು. ಬೇಕಾದಷ್ಟು ಒಂದು ಸತಿ ತಗೊಂಡು ಮತ್ತೆ ಒಟ್ಟಿಗೆ ಇಡ್ಬೋದು. ಒಂದೊಂದಕ್ಕೂ ಫ್ರಿಜ್ ಓಪನ್ ಮಾಡ್ತಾನೆ ಇದ್ದರೆ ಪವರ್ ಕನ್ಸಂಪ್ಷನ್ ಜಾಸ್ತಿನೇ ಆಗ್ತದೆ ಅಂತ ಹೇಳ್ಬೋದು. ಈಗ ಸ್ವಲ್ಪ ಇದಕ್ಕೆ ನಾನು ಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ ಮೇಲೆಯಿಂದ. ಇದು ಅಷ್ಟೇ ಫ್ಲೇವರ್ಗೋಸ್ಕರ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಈಗ ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಹೇಳ್ತೇವಲ್ಲ, ಒಂಥರ ಟ್ರಾನ್ಸ್ಪರೆಂಟ್ ಆಗ್ತದಲ್ಲ, ಅಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಟೊಮೆಟೊ ಹಾಕ್ಕೊಳ್ವಾ, ಮತ್ತು ಇದು ಕರೆಕ್ಟಾಗಿ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ವಾ. ಆಗ ಟೊಮೆಟೊ ಬೇಗ ಪೇಸ್ಟ್ ಆಗ್ತದೆ, ಅಂದರೆ ಇದರಲ್ಲಿ ಫುಲ್ ಮಷಿ ಆಗ್ತದೆ ಅದು. ಹಾಗೆ ಸ್ವಲ್ಪ ಮಸಾಲನೂ ನಾನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಹಲ್ದಿ. ನಿಮ್ಮ ಹತ್ರ ಏನೇನು ಪೌಡರ್ ಇರ್ತದಲ್ಲ, ಇನ್ನೂ ನೀವು ಇದಕ್ಕೆ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಅಥವಾ ಮೀಟ್ ಮಸಾಲ, ಹೀಗೆ ಯಾವುದೇ ಪುಡಿ ಇದ್ದರೂ ನೀವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೋದು. ತುಂಬ ಒಳ್ಳೆಯ ಘಮ ಕೊಡ್ತದೆ ಈ ಡಿಶ್ಶಿಗೆ. ಈಗ ಇದನ್ನು ನಾನು ಸ್ವಲ್ಪ ಹಾಗೆಯೇ ಅಂದರೆ ಬೇಯಲಿ ಅಂತ ಬಿಟ್ಟೆ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಲಿ, ಸಾಫ್ಟ್ ಆಗಲಿ ಅಂತ. ನೀರೇನು ಹಾಕಿರಲಿಲ್ಲ ನಾನು, ಯಾಕಂದರೆ ಟೊಮೆಟೊದಲ್ಲೇ ನೀರು ಬಿಡೋದ್ರಿಂದ ಸಾಕಾಗ್ತದೆ. ಈಗ ಏನು ನಾವು ಮುಚ್ಚಿಟ್ಟು ಬೇಯಿಸಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಮಸಾಲೆ ಸುಡಬಾರ್ದಲ್ವ, ನಾವೇನು ಪುಡಿಗಳನ್ನ ಬಳಸಿದ್ವಿ ಅದು ಸುಡಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಮುಚ್ಚಿಟ್ಟು ಈಗ ಇದು ಟೊಮೆಟೊ ಕಂಪ್ಲೀಟಾಗಿ ಪೇಸ್ಟ್ ಆಗೋವರೆಗೂ ಬೇಯಿಸಿದ್ದೇನೆ. ಈಗ ಇದಕ್ಕೆ ಮೊಟ್ಟೆ ಒಡೆದು ಹಾಕಬೇಕು.
ಇದು ಮೊಟ್ಟೆ ಪಲ್ಯ ಅನ್ನೋದಕ್ಕಿಂತ ಬರ್ಡ್ಸ್ ನೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಮೊಟ್ಟೆನಲ್ಲಿ ಒಡೆಯೋದಿಲ್ಲ, ಏನು ಹೀಗೆ ಹಾಕ್ಕೊಂಡಿದ್ದೇವಲ್ಲ ಇದನ್ನು ಹೀಗೇ ಬೇಯಲಿಕ್ಕೆ ಬಿಟ್ಟು ಆಮೇಲೆ ನಿಧಾನಕ್ಕೆ ಮಗ್ಚಿ ಹಾಕ್ಕೊಳ್ಬೋದು ಆಯಿತಾ. ನಿಮಗೆ ನೋಡಿದರೆ ಗೊತ್ತಾಗ್ತದೆ, ಆಲ್ರೆಡಿ ನೀವು ನೋಡಿದರೆ ನಿಮಗೆ ಗೊತ್ತಿರ್ತದೆ. ಒನ್ ಆಫ್ ಆರ್ ಫೇವ್ರೆಟ್ ರೆಸಿಪೀಸ್ ಹೇಳ್ಬೋದು. ಇದು ಎಲ್ರಿಗೂ ಮನೆಯಲ್ಲಿ ಇಷ್ಟ ಆಗ್ತದೆ, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಆಯಿತಾ. ನೋಡಿ, ಇದನ್ನು ಹೀಗೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷದಲ್ಲಿ ಮೊಟ್ಟೆ ಬೆಂದು ಹೋಗ್ತದೆ. ಸೊ ಒಂದು ಸೈಡ್ 5 ನಿಮಿಷ, ಇನ್ನೊಂದು ಸೈಡು ಒಂದು 2ರಿಂದ 3 ನಿಮಿಷ ಬೇಯಿಸಿದೆ ಆರಾಮಾಗಿ ಮೊಟ್ಟೆ ಬೇಯ್ತದೆ. ಇವನ್ ಎಲ್ಲೋನು, ಕೆಲವರಿಗೆ ಎಲ್ಲೋ ಸ್ವಲ್ಪ ಲಿಕ್ವಿಡಿ ಇದ್ರೆ ಇಷ್ಟ ಆಗ್ತದೆ, ಅಂಥವರು ಇದನ್ನು 5 ನಿಮಿಷ ಇಟ್ಟು ಸುಮ್ಮನೆಗೆ ತಿರುವಿ ಹಾಕಿ ಬಿಟ್ಬಿಡ್ಬೋದು. ಸುಮ್ಮನೆ ಬಿಟ್ಟು ಅಥವಾ ಗ್ಯಾಸ್ ಆಫ್ ಮಾಡ್ಬೋದು. ಇಲ್ಲ, ನಾನು ಒಂದು 2ರಿಂದ 3 ನಿಮಿಷದನ್ನ ಬೇಯಿಸ್ತೇನೆ, ಯಾಕಂದರೆ ಎಲ್ಲೋ ಕಂಪ್ಲೀಟಾಗಿ ಬೇಯಬೇಕು ಅಂತ. ನೆಕ್ಸ್ಟ್ ಅದೆಲ್ಲ ಆಗ್ತಾ ಇದ್ದಾಗೆ ನಾನಿಲ್ಲಿ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಆಗಲೇ ಹೇಳಿದೆ, ಪ್ರಿಪ್ರೇಷನ್ ಮಾಡ್ತಾ ಹೋದರೆ ನಿಮ್ಮ ಅಡುಗೆ ಚಟ್ಪಟ ಅಂತ ಮುಗಿಬಿಡ್ತದೆ. ಹೀಗೆ ಕಟ್ಟಿಂಗ್ ಅಥವಾ ಗ್ರೈಂಡಿಂಗ್ ಇದನ್ನೆಲ್ಲ ನೀವು ಪ್ಯಾರಲಾಗಿ ಮಾಡ್ತಾ ಹೋದರೆ ನಿಮಗೆ ಕುಕಿಂಗ್ ತುಂಬಾ ಈಸಿ ಅಂತ ಹೇಳ್ಬೋದು. ಈಗ ಮೊಟ್ಟೆದೇನಿತ್ತಲ್ಲ ಅದು ಆಯಿತು, ಅದನ್ನು ನಾನು ಬದಿಗೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇಲ್ಲಿ ಆಲೂಗಡ್ಡೆ ಬಟಾಟೆ ಪಲ್ಯ ಏನುಂಟು ಅದನ್ನು ಮಾಡ್ಕೊಳ್ಳುವ. ಇಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದು ಸಾಸಿವೆ ಏನು ಚಿಟ್ಪಟ ಅಂತ ಹೇಳಬೇಕು, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬಿಡಬೇಕು. ಇದು ಇಷ್ಟು ಆದ ತಕ್ಷಣವೇ ಗ್ಯಾಸ್ನ ಫುಲ್ ಲೋವಲ್ಲಿ ಇಟ್ಕೋಬೇಕು. ಯಾವುದೇ ಮಸಾಲೆ ಪುಡಿ ನಾವು ಯೂಸ್ ಮಾಡಲಿ ಮನೆಯಲ್ಲಿ, ಗ್ಯಾಸ್ಗೆ ನೀವು ಅಂದರೆ ಎಣ್ಣೆಗೆ ಹಾಕ್ತಾ ಇರ್ತೀರ ಅಂದರೆ ಅದು ಆದಷ್ಟು ಲೋ ಫ್ಲೇಮಲ್ಲಿರಲಿ ಅಥವಾ ಇರೋದೇ ಬೇಡ. ಈಗ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಇದು ಚಿಲ್ಲಿ ಪೌಡರ್, ಉಪ್ಪು ಅಷ್ಟೇ, ಮತ್ತು ಬೇಸಿಕ್ ಏನು ಹೇಳಿದೆ ನಾನು ಒಗ್ಗರಣೆ ಪದಾರ್ಥಗಳು ಅಷ್ಟೇ. ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ. ಆದಷ್ಟು ಚಪ್ಪೆ ಇರುವಂಥ ಅಂದರೆ ಹೊಸ ಬಟಾಟೆ ನೋಡಿ, ಹಳೆ ಬಟಾಟೆ ಸ್ವಲ್ಪ ಸ್ವೀಟಾಗಿರ್ತದೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಖಾರ ಬೇಕಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಉಪ್ಪನ್ನು ಹಾಕ್ಕೊಳ್ಬೋದು ಈ ಸ್ಟೇಜಲ್ಲಿ. ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳುವ. ಇನ್ನು ನೀರು ಹಾಕೋ ಮುಂಚೆನೇ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿ ಇಟ್ಕೊಂಡ್ರೆ ಒಂಥರ ಮಸಾಲ ಏನು ನಾವು ಹಾಕಿದ್ದೇವಲ್ಲ ಅದು ಅದಷ್ಟಕ್ಕೆ ಸ್ವಲ್ಪ ರೋಸ್ಟ್ ಆಗ್ತದೆ. ಇದರಿಂದ ಒಳ್ಳೆ ಒಂದು ಘಮ ಟೇಸ್ಟ್ ಸಿಗ್ತದೆ. ನೆಕ್ಸ್ಟ್ ಈ ರೆಸಿಪಿಯ ಒಂದು ಸ್ಟಾರ್ ಇಂಗ್ರೀಡಿಯೆಂಟ್ ಹೇಳಿದರೆ ಅದು ತೆಂಗಿನ ತುರಿ. ನೀವು ಹಸಿ ತೆಂಗಿನ ತುರಿಯನ್ನು ಸೇರಿಸಿದ್ರೆ ಈ ಪಲ್ಯದ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ ಆಯಿತಾ. ಈಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ನೀರು ಬೇಕು ಅಂದರೆ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಹೇಳಬೇಕಂದ್ರೆ ಈ ಏನು ಬಟಾಟೆ ಉಂಟಲ್ಲ ಅದು ಆಲ್ಮೋಸ್ಟ್ ಮುಳುಗಿರಬೇಕು. ಒಂದು 75% ಮುಳುಗೋವರೆಗೆ ನೀರು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಬೋದು. ಮೀನ್ವೈಲ್ ನಾನಿಲ್ಲಿ ನೇಲ್ ಪಾಲಿಶ್ ತೋರಿಸ್ತಾ ಇದ್ದೆ. ಎಷ್ಟೋ ಟೈಮ್ ಆದಮೇಲೆ ನಾನು ನೇಲ್ ಪಾಲಿಶ್ ಹಾಕಿದ್ದು ಫಸ್ಟ್. ಸೊ ಅದನ್ನು ನಿಮಗೆ ತೋರಿಸುವ ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ತೋರಿಸಿದೆ. ಈಗ ನೆಕ್ಸ್ಟ್ ಇಲ್ಲಿ ಬೇಳೆ ಸಾರು ಮಾಡೋದಕ್ಕೆ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೇನೆ. ನಾನು ತಗೊಂಡಿರೋದು ತೊಗರಿಬೇಳೆ ಮತ್ತು ಮಸೂರು ಬೇಳೆ ಎರಡು ತೊಗೋಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದರಲ್ಲಿ ಆದರೂ ಮಾಡ್ಬೋದು. ಹಾಕಲೇಬೇಕಂತ ಏನೂ ಇಲ್ಲ. ನಾನು ಹೀಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇರ್ತೇನೆ. ಒಂದೊಂದ್ಸತಿ ಹೆಸರು ಬೇಳೆನೂ ಹಾಕ್ತೇನೆ. ಈಗ ಅದನ್ನು ಒಂದ್ಸತಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು, ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಟೊಮೆಟೊ, ಈರುಳ್ಳಿ, 1-2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಕಡ್ಡಿ ಬೇವು ಸೊಪ್ಪು, ಅದು ಕಡ್ಡಿ ಸಮೇತ ಹಾಕ್ತಾಯಿದ್ದೇನೆ, ಮತ್ತು ಬೇಕಂದರೆ ತೆಗಿಬೋದು. ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಎಣ್ಣೆ, ಇದನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಒಂದು ಕಡೆಯಲ್ಲಿ ಇದು ಬೇಯುವಾಗ ನಮ್ಮದಿಲ್ಲಿ ಬೇರೇನೂ ಕೆಲಸ ಅದ್ರ ಪಾಡಿಗೆ ಅದು ಆಗ್ತಾಯಿರ್ತದೆ. ಈ ಗ್ಯಾಪಲ್ಲಿ ನೋಡಿ ಬಟಾಟೆ ಪಲ್ಯ ಏನಿತ್ತು ಅದು ಬೆಂದಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ. ಇದು ಹೀಗೆ ಡ್ರೈ ಆಗಿರಬೇಕು, ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಅದಕ್ಕೋಸ್ಕರ ನೀರು ಕಡಿಮೆ ಹಾಕ್ಕೊಳ್ಬೇಕು, ನೋಡ್ಕೊಂಡಾದರೂ ಹಾಕಿ. ಬಟ್ ಇದು ಮುದ್ದೆ ಆಗಬಾರ್ದು, ಹೀಗೆ ಉದುರಾಗಿದ್ದರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ರಸಮ್ ಇದ್ದರೆ ಅಂತೂ ಸಖತ್ ಕಾಂಬಿನೇಷನ್ ಇದು. ಈಗ ಈಚೆಯಿಂದ ಬೇಳೆನೂ ಬೆಂದಾಗಿದೆ. ಒಂದು 2 ವಿಷಲ್ ಇಟ್ಟಿದ್ದೇನೆ ನಾನು, ಜಾಸ್ತಿ ಏನು ಕೂಗ್ಸೋದಿಲ್ಲ, ಬೇಗನೆ ಬೆಂದುಬಿಡ್ತದೆ 2 ವಿಷಲಲ್ಲಿ.
ಇದನ್ನು ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಳುವ. ಇದಕ್ಕೆ ಈಗ ನಾನು ಉಪ್ಪು ಸೇರಿಸ್ತಾ ಇದ್ದೇನೆ. ನಾನು ಬೇಳೆ ಬೇಯುವಾಗ ಉಪ್ಪು ಹಾಕೋದಿಲ್ಲ ಯೂಶ್ವಲಿ. ಈಗ ಇದಕ್ಕೆ ಬೇಕಾದಷ್ಟು ಕಲ್ಲುಪ್ಪು ನಾನು ಹಾಕ್ಕೊಳ್ತಾ ಇದ್ದೇನೆ. ಇದು ಉಪ್ಪು ಸ್ವಲ್ಪ ಹಾಕಿದ ಮೇಲೆ ಬಿಸಿ ಆಗ್ತಾ ಇರುವಾಗೇ ಈಚೆ ಒಗ್ಗರಣೆ ಮಾಡಿಕೊಳ್ಳುವ. ನಾನು ಯಾವ ತೋಪಲ್ಲಿ ಮಾಡ್ತೀನೋ ಅದೇ ಪಾತ್ರೆ ಇಟ್ಕೊಳ್ತೇನೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಬೋದು, ಆಪ್ಷನಲ್. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕೋದಿಲ್ಲ. ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ. ಇದಕ್ಕೆ ಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು ಸಾಂಬಾರು ಪೌಡರ್, ಯಾವುದೇ ಸಾಂಬಾರು ಪೌಡರ್ ಯಾವುದು ಬ್ರ್ಯಾಂಡಿಂದ ಹಾಕ್ಬೋದು. ಬಟ್ ಒಂದು ಸಜೆಷನ್ ಏನು ಹೇಳಿದರೆ, ಶಕ್ತಿ ಸಾಂಬಾರು ಪೌಡರ್ ತುಂಬ ಒಳ್ಳೆ ಆಗ್ತದೆ ಸಾಂಬಾರಿಗೆ. ನೀವು ಟ್ರೈ ಮಾಡಿ, ನಿಮಗೆ ಸಿಕ್ಕಿದರೆ ಅದರಲ್ಲಿ ಮಾಡಲಿಕ್ಕೆ. ನಂಗೆ ಎಲ್ಲೂ ಸಿಗ್ತಾ ಇಲ್ಲ ಇತ್ತೀಚೆಗೆ. ಈಗ ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕೂಡಲೇ ಸ್ವಲ್ಪ ಸಾರು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಪೌಡರ್ ಸೀದೋಗ್ತದಲ್ಲ, ಅಡಿ ಹಿಡಿತದೆ, ಅಂದರೆ ಸುಟ್ಟೋಗ್ತದೆ. ಈಗ ಬೆಂದಿರೋ ಬೇಳೆ ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಈಚೆಯಿಂದ ಅದೇ ಕುಕ್ಕರ್ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಈ ಕುಕ್ಕರಲ್ಲಿ ನಾನು ಅನ್ನಕ್ಕೆ ಅಕ್ಕಿ ಇಟ್ಟು ಅದನ್ನು ತೊಳೆದಿರೋ ನೀರನ್ನು ನಾನು ಸೇಮ್ ಪ್ಯೂರಿಫೈಯರ್ ವಾಟರ್ಗೆ ಹಾಕ್ತಾ ಇದ್ದೇನೆ. ಇದು ತುಂಬ ನ್ಯೂಟ್ರಿಷನ್ ರಿಚ್. ನಮಗೆ ಹೇಗೆ ನಾವೆಲ್ಲ ತರಕಾರಿ ಇದು ತಿಂತೇವಲ್ಲ, ಅದರ ಸಿಪ್ಪೆ, ತೊಳೆದಿರೋ ನೀರು ಇದು ಗಿಡಗಳಿಗೆ ಒಳ್ಳೆಯದು. ಟ್ರೈ ಮಾಡಿ. ಹೇಗಿದ್ದರೂ ನೀರು ವೇಸ್ಟ್ ಆಗಿ ತಾನೇ ಹೋಗ್ತದೆ. ಇದನ್ನು ಗಿಡಗಳಿಗೆ ಹಾಕಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗ್ತದೆ. ಈಗ ನಾನು ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಅಷ್ಟೇ, ಒಂದು 2 ವಿಷಲು. ಇನ್ನು ಇಷ್ಟೆಲ್ಲ ಅಡುಗೆ ಮಾಡಿದ ಮೇಲೆ ಪಾತ್ರೆ ಬೀಳದೇ ಇರ್ತದ, 100% ಪಾತ್ರೆ ಇರ್ತದೆ. ಪಾತ್ರೆ ಆದಾಗೆ ತೊಳೆದಿಟ್ರೆ ತುಂಬ ಈಸಿ ಆಗ್ತದೆ ನಮ್ಮ ಕೆಲಸ. ಇಲ್ಲಿ ನಾನು ಆಚೆ ಎಲ್ಲ ಆಗ್ತಾಯಿದ್ದಾಗೆ ಪಾತ್ರೆ ತೊಳಿತಾ ಇದ್ದೆ. ಇನ್ನೊಂದು ಏನಂದರೆ, ಒಂದು ಲೋಡ್ ನೀವು ಪಾತ್ರೆ ತೊಳೆದಾದಮೇಲೆ ಅದರ ನೀರು ಇಳಿಲಿಕ್ಕೆ ಬಿಡಿ. ನೀವು ಕ್ಯಾಬಿನೆಟ್ಟಲ್ಲಾದರೂ ಇಡಿ, ಬೇರೆ ಆದರೂ ಇಡಿ. ಬಟ್ ನೀರು ಇಳಿದ ಮೇಲೆ ಪಾತ್ರೆ ಜೋಡಿಸ್ಕೊಂಡ್ರೆ ಒಳ್ಳೆಯದು. ಹಾಗೆ ಒಂದು ಸತಿ ಸಿಂಕ್ ಎಲ್ಲ ವಾಶ್ ಮಾಡಿದ ಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಳ್ಬೇಕು. ಯಾಕಂದರೆ ಎಲ್ಲ ಊಟ ಪ್ರಿಪೇರಾಗಿ ಆಯಿತು, ಇನ್ನು ಊಟ ಮಾಡೋದೊಂದೇ ಕೆಲಸ. ಸೊ ಊಟ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಊಟ ಮಾಡಬೇಕು ಎಲ್ಲರೂ. ಈಗ ನಮ್ಮದು ಫೇವ್ರೇಟ್ ಪಾರ್ಟ್, ಅದಂದರೆ ಊಟ ಮಾಡೋದು. ಇಲ್ಲಿ ನಾನು ಸ್ವಲ್ಪ ಸ್ಯಾಲೆಡ್ ಮಾಡಿದ್ದೆ. ಏನಿಲ್ಲ, ಸೌತೆಕಾಯಿ, ನೀರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಸಿಂಪಲ್ ಒಂದು ಸ್ಯಾಲೆಡ್. ಬಟಾಟೆ ಪಲ್ಯ ಮತ್ತು ಮೊಟ್ಟೆದೇನು ಟ್ರಯಾಂಗಲ್ ಮಾಡಿದ್ವಲ್ಲ ಅದು, ಹಾಗೆ ಸ್ವಲ್ಪ ರೈಸ್. ನಾನು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ರೈಸ್ ಊಟ ಮಾಡ್ತೇನೆ. ಇನ್ನೂ ಕಮ್ಮಿ ಮಾಡಬೇಕು. ಸೊ ಆ್ಯಕ್ಚುಲಿ ಮಾಡ್ತಾ ಇದ್ದೇನೆ ನಾನು. ಎಷ್ಟು ಕಮ್ಮಿ ಆಗ್ತದೋ ಅಷ್ಟು ಕಮ್ಮಿ ನಾನು ಊಟ ಮಾಡ್ತೇನೆ. ಹಾಗೆ ಒಂದು ಬೌಲಲ್ಲಿ ಸಾಂಬಾರು. ಈಗ ಈ ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಸ್ಪೂನ್ ತುಪ್ಪ, ಹಾಗೆಯೇ ಸಾಂಬಾರಿಗೂ ಸ್ವಲ್ಪ ತುಪ್ಪ, ಅಥವಾ ಅದೇ ಸ್ಪೂನನ್ನು ಸಾಂಬಾರಿಗೆ ಹಾಕಿದರೂ ನಡೀತದೆ. ಈ ಊಟ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅಂತ ಹೇಳ್ತಾರಲ್ಲ, ಅದೇ ಇದು. ಬೆಸ್ಟ್ ಕಂಫರ್ಟಿಂಗ್ ಮೀಲ್. ನಮ್ಗೆ ಯಾವಾಗಲೂ ಇದು ಫೇವ್ರೆಟ್. ಸೊ ಇದು ನನ್ನ ಇವತ್ತಿನ ಡಿನ್ನರ್. ಬಾಯ್.